ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೆಲವೊಂದು ಮನೆಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಇನ್ನು ಈ ಮನೆಗಳನ್ನು ನೋಡಿ ಸ್ಟಾರ್ಟಿಂಗ್ನಲ್ಲಿ ಎಲ್ಲರೂ ಇದೇನಪ್ಪ ಈ ಮನೆ ಈ ಥರ ಇದೆ, ಆ ಥರ ಇದೆ, ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಾ ಇದ್ರು. ಆದರೆ ನಂತರ ಅದೇ ಮನೆಯನ್ನು ನೋಡಿದ ಆ ಜನರು ಗಪ್ಚುಪ್ಪಾಗಿ ಬಿಡ್ತಾರೆ. ಅದಕ್ಕೆ ಅನಿಸುತ್ತೆ ದೊಡ್ಡವರು ಹೇಳೋದು ಮುಖ ನೋಡಿ ಮನೆ ಹಾಕಬಾರ್ದು ಅಂತ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತಿನ ವಿಡಿಯೋ. ಬನ್ನಿ ವಿಡಿಯೋ ನೋಡ್ಕೊಂಡು ಬರೋಣ. ಮೊದಲನೇದು ಇನ್ವಿಸಿಬಲ್ ಹೌಸ್. ಸೊ ನಮಗೆಲ್ಲ ಟ್ರೀ ಹೌಸ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಗೊತ್ತಿರುತ್ತೆ. ಅದೇ ಟ್ರೀ ಹೌಸ್ ಕಾನ್ಸೆಪ್ಟ್ನಲ್ಲೇ ನಿರ್ಮಾಣ ಮಾಡಲಾಗಿರುವ ಮನೆಯೇ ಈ ಇನ್ವಿಸಿಬಲ್ ಹೌಸ್. ಇನ್ನು ಈ ಒಂದು ಮನೆಯ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಈ ಮನೆಯನ್ನು ಮರಗಳ ಮೇಲೆ ನಿರ್ಮಾಣ ಮಾಡಲಾಗಿದೆ. ಅದರಲ್ಲೂ ಸ್ಪೆಷಲ್ ಏನಂದರೆ, ಆ ಮನೆಯನ್ನು ಗೋಡೆಗಳಿಂದ ನಿರ್ಮಾಣ ಮಾಡಿರೋದಿಲ್ಲ. ಅದರ ಬದಲಾಗಿ ಆ ಮನೆಯನ್ನು ಸಂಪೂರ್ಣವಾಗಿ ರಿಫ್ಲೆಕ್ಟಿವ್ ಗ್ಲಾಸ್ನಿಂದ ನಿರ್ಮಾಣ ಮಾಡಲಾಗಿದೆ. ಆದ್ದರಿಂದ ಈ ಮನೆ ಇದ್ದರೂ ಕೂಡ ಯಾರ ಕಣ್ಣಿಗೂ ಕಾಣಿಸೋದಿಲ್ಲ. ಆದರೆ ಆ ಮನೆಯ ಒಳಗೆ ಇರೋರಿಗೆ ಮಾತ್ರ ಆಚೆ ಏನೇನು ನಡೀತಾ ಇದೆ ಅಂತ ತುಂಬ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅಷ್ಟೇ ಅಲ್ಲದೆ ಈ ಮನೆಯನ್ನು ರಿಫ್ಲೆಕ್ಟಿವ್ ಗ್ಲಾಸ್ನಿಂದ ನಿರ್ಮಾಣ ಮಾಡಿರೋದ್ರಿಂದ ಹಕ್ಕಿಗಳು ಆ ಗ್ಲಾಸ್ಗೆ ಡಿಕ್ಕಿ ಹೊಡೆಯುತ್ತೆ ಅಂತ ಆ ಗ್ಲಾಸ್ಗೆ ಇನ್ಫ್ರಾರೆಡ್ ಫಿಲ್ಮನ್ನು ಅಳವಡಿಸಲಾಗಿದೆ. ಆದ್ದರಿಂದ ಪಕ್ಷಿಗಳಿಗೆ ಇಲ್ಲಿ ಮನೆ ಇದೆ ಅಂತ ಗೊತ್ತಾಗುತ್ತೆ. ಇನ್ನು ಈ ಒಂದು ಮನೆಯಲ್ಲಿ 2 ಐಷಾರಾಮಿ ಬೆಡ್ರೂಮ್, 1 ಬಾತ್ರೂಮ್, 1 ಹಾಲ್, 1 ಕಿಚನ್, 1 ಡೈನಿಂಗ್ ರೂಮ್, ಈ ರೀತಿ ಎಲ್ಲ ಐಷಾರಾಮಿ ಸೌಲಭ್ಯಗಳು ಇರುತ್ತೆ. ಅಷ್ಟೇ ಅಲ್ಲದೆ ನಿಮಗೆ ಬೋರ್ ಆದಾಗ ಇಂಟರ್ನೆಟ್ ಸರ್ಫ್ ಮಾಡೋದಕ್ಕೆ ಫ್ರೀ ವೈಫೈ ಕೂಡ ಇದೆ. ಎರಡನೇದು ರಿವರ್ ಹೌಸ್. ಸೊ ಈ ಒಂದು ಮನೆಯನ್ನು ನೋಡಿದ್ರೆ ಪ್ರವಾಹ ಬಂದು ಹೋದ ನಂತರ ಉಳಿದಿರುವ ಡ್ಯಾಮೇಜ್ ಆದ ಮನೆಯ ರೀತಿ ಕಾಣಿಸುತ್ತೆ. ಆದರೆ ಈ ಮನೆಯನ್ನು ಬೇಕು ಅಂತಾನೆ 1968ರಲ್ಲಿ ಈ ರೀತಿ ನೀರಿನ ಮಧ್ಯದಲ್ಲಿ ನಿರ್ಮಾಣ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಈ ಮನೆಯನ್ನು ಆಚೆಯಿಂದ ನೋಡೋದಕ್ಕೆ ಅಷ್ಟೇನು ಚೆನ್ನಾಗಿ ಕಾಣಿಸೋದಿಲ್ಲ. ಆದರೆ ಈ ಮನೆ ಚಿಕ್ಕದಾಗಿದ್ದರೂ ಕೂಡ ಆ ಚಿಕ್ಕದಾದ ಜಾಗದಲ್ಲೇ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ. ಹಾಗೂ ಈ ಮನೆ ನದಿಯ ಮಧ್ಯದಲ್ಲಿ ಇರೋದ್ರಿಂದ ಸಾಕಷ್ಟು ಬಾರಿ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದೆ. ಆದರೂ ಕೂಡ ಈ ಮನೆಯನ್ನು ಮತ್ತೆ ಮತ್ತೆ ಮರು ನಿರ್ಮಾಣ ಮಾಡಲಾಗಿದೆ. ಈಗ ಈ ಮನೆ ಒಂದು ಫೇಮಸ್ ಟೂರಿಸ್ಟ್ ಸ್ಪಾಟ್ ಆಗಿದೆ. 2012ರಲ್ಲಿ ಸೆರೆ ಹಿಡಿಯಲಾದ ಈ ಮನೆಯ ಈ ಫೋಟೋ ನ್ಯಾಷನಲ್ ಜಿಯೋಗ್ರಫಿಕ್ ವೆಬ್ಸೈಟ್ ಆ ವರ್ಷದಲ್ಲಿ ಸೆರೆ ಹಿಡಿಯಲಾದ ಫೋಟೋಗಳಲ್ಲಿ ಬೆಸ್ಟ್ ಫೋಟೋ ಅಂತ ಅನೌನ್ಸ್ ಮಾಡಲಾಗಿತ್ತು. ಆಗ್ಲಿಂದ ಈ ಜಾಗಕ್ಕೆ ಬರುವವರ ಟೂರಿಸ್ಟ್ಗಳ ಸಂಖ್ಯೆ ಇನ್ನೂ ಜಾಸ್ತಿಯಾಗಿದೆ. ಮೂರನೇದು ಅಂಡರ್ಗ್ರೌಂಡ್ ಹೌಸಸ್. ಸೊ ಆಸ್ಟ್ರೇಲಿಯಾದ ಕೂಬರ್ ಪ್ಲೇ ಅನ್ನುವ ಮರುಭೂಮಿಯಲ್ಲಿ ಅಲ್ಲಿನ ಉಷ್ಣಾಂಶ ತುಂಬಾ ಜಾಸ್ತಿ ಇರುತ್ತೆ. ಆದ್ದರಿಂದ ಅಲ್ಲಿ ವಾಸ ಮಾಡುವ ಜನರಿಗೆ ಅಲ್ಲಿ ವಾಸ ಮಾಡೋದಕ್ಕೆ ತುಂಬಾ ಕಷ್ಟವಾಗುತ್ತೆ. ಆದ್ದರಿಂದ ಅಲ್ಲಿನ ಜನರು ಅಂಡರ್ಗ್ರೌಂಡ್ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಸೊ ಆಚೆ ಟೆಂಪ್ರೇಚರ್ ಎಷ್ಟೇ ಇದ್ದರೂ ಕೂಡ ಮನೆ ಒಳಗೆ ಟೆಂಪ್ರೇಚರ್ ಮಾತ್ರ 22 ಡಿಗ್ರಿ ಸೆಲ್ಸಿಯಸ್ನಷ್ಟೇ ಮೇಂಟೈನ್ ಆಗುತ್ತೆ. ಸೊ ಅಂಡರ್ಗ್ರೌಂಡ್ ಮನೆಗಳಂದರೆ ಅವೇನು ನೋಡೋದಕ್ಕೆ ಅಷ್ಟೇನು ಸಿಂಪಲ್ ಆಗಿರೋದಿಲ್ಲ. ಅವು ಕೂಡ ನೋಡೋದಕ್ಕೆ ಸಖತ್ತಾಗೇ ಇರುತ್ತೆ. 3 ಬೆಡ್ರೂಮ್, 1 ಹಾಲ್, 1 ಕಿಚನ್, 1 ಬಾತ್ರೂಮ್, 1 ಡೈನಿಂಗ್ ಹಾಲ್ ಕೂಡ ಇದೆ. ಹಾಗೂ ಆ ಮನೆಗಳಲ್ಲಿ ಯಾವುದೇ ರೀತಿ ಎ ಸಿಗಳನ್ನು ಬಳಸೋದಿಲ್ಲ. ಯಾಕಂದರೆ ಭೂಮಿಯ ಒಳಗೆ ಮನೆಗಳನ್ನು ನಿರ್ಮಿಸಿರೋದ್ರಿಂದ ಒಳಗೆ ತಣ್ಣಗಿರುತ್ತೆ. ಮತ್ತು ಈ ಕಾನ್ಸೆಪ್ಟ್ ತುಂಬ ಫೇಮಸ್ ಆಗಿರೋದ್ರಿಂದ ಈಗ ಅಲ್ಲಿರುವ ಹೋಟೆಲ್ಗಳನ್ನು ಕೂಡ ಇದೇ ಕಾನ್ಸೆಪ್ಟ್ನಲ್ಲೇ ನಿರ್ಮಾಣ ಮಾಡಲಾಗುತ್ತಿದೆ. 4ನೇದು ಹೌಸ್ ಆನ್ ದ ರೂಫ್. ಸೊ ತುಂಬ ಜನರು ಪರ್ವತಗಳ ಪಕ್ಕದಲ್ಲಿ ಒಂದು ಸಣ್ಣ ಮನೆಯನ್ನು ಕಟ್ಟಿಕೊಂಡು ಅಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಸವಿತಾ ಜೀವನ ನಡೆಸಬೇಕು ಅಂತ ಆಸೆ ಇರುತ್ತೆ. ಅದೇ ರೀತಿ ಆಸೆ ಈ ಚೈನಾ ನಿವಾಸಿಯಾದ ಶಾಂಗ್ಲಿ ಅನ್ನೋ ವ್ಯಕ್ತಿಗೆ ಕೂಡ ಇರುತ್ತೆ. ಆದರೆ ಆತ ಆ ಆಸೆಯನ್ನು ತುಂಬ ಡಿಫ್ರೆಂಟ್ ಸ್ಟೈಲ್ನಲ್ಲಿ ತೀರಿಸಿಕೊಳ್ತಾನೆ. ಅದು ಹೇಗೆ ಅಂದರೆ, ಈತ ಒಂದು ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ರೂಫ್ ಮೇಲೆ ಒಂದು ಸಣ್ಣ ಪರ್ವತವನ್ನು ನಿರ್ಮಾಣ ಮಾಡಿ ಅಲ್ಲಿ ಮನೆಯನ್ನು ಕಟ್ಟಿಕೊಳ್ತಾನೆ. ಆದರೆ ವೆಯ್ಟ್ ತುಂಬ ಜಾಸ್ತಿ ಆದ್ದರಿಂದ ಆ ಅಪಾರ್ಟ್ಮೆಂಟ್ ಗೋಡೆಗಳು ಬಿರುಕು ಬಿಡೋದಕ್ಕೆ ಶುರು ಮಾಡುತ್ತೆ. ಆದ್ದರಿಂದ ಅಲ್ಲಿನ ಲೋಕಲ್ ಅಥಾರಿಟಿ ಆಫೀಸರ್ಗಳು ಆತನನ್ನು ಮತ್ತೆ ಆ ಅಪಾರ್ಟ್ಮೆಂಟ್ನಲ್ಲಿರುವ ಜನರನ್ನು ಬೇರೆ ಜಾಗಕ್ಕೆ ಸ್ಥಳಾಂತರಿಸಿ ಆ ಪೂರ್ತಿ ಬಿಲ್ಡಿಂಗನ್ನು ಡೆಮಾಲಿಷ್ ಮಾಡ್ತಾರೆ. ಸೊ ಫ್ರೆಂಡ್ಸ್, ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.